Romans 6:14 says ರೋಮ 6:16 ಹೇಳುತ್ತೆ that when you get grace, ನಿಮಗೆ ಕೃಪೆ ಸಿಕ್ಕಿದ್ರೆ, or when grace is upon you, ಒಂದು ಕೃಪೆ ನಿಮ್ಮ ಮೇಲೆ ಇದ್ರೆ you won't sin. ನೀವು ಪಾಪ ಮಾಡೋದಿಲ್ಲ. See Romans 6:14, 6:14 ನೋಡಿ, sin cannot rule over you. ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸದು. ಯಾಕೆ? Because you're under grace. ಯಾಕಂದ್ರೆ ನೀವು ಕೃಪೆಯ ಅಧೀನರಾಗಿದ್ದೀರ. Under grace means grace of God is upon you. ಕೃಪೆಯ ಅಡಿ ಇರೋದು, ಅಧೀನರಾಗಿರೋದು ಅಂದ್ರೆ ನಿಮ್ಮ ಮೇಲೆ ಕೃಪೆ ಇದೆ ಅಂತ. And when the grace of God is upon you, what does it say? You will not sin. ಕೃಪೆ ನಿಮ್ಮ ಮೇಲೆ ಕೃಪೆ ಇದ್ರೆ ಏನಾಗುತ್ತೆ? ಪಾಪ ಮಾಡೋದಿಲ್ಲ ಅಂತ ಹೇಳಿ. Why do you sin? ಯಾಕೆ ಪಾಪ ಮಾಡ್ತೀರಾ ನೀವು? Because the grace of God is not upon you. ಯಾಕಂದ್ರೆ ನಿಮ್ಮ ಮೇಲೆ ಕೃಪೆ ಇಲ್ಲ ಅದರಿಂದ. At the time when you sin, grace of God is not upon you. That is why you sin. ನಿಮ್ಮ ಪಾಪದ ಶೋಧನೆಗೆ ಒಳಗಾದಾಗ ನಿಮ್ಮ ಮೇಲೆ ಕೃಪೆ ಇಲ್ಲದಿರೋದ್ರಿಂದ Because ಪಾಪ ಮಾಡ್ತೀರಾ. it is so clear here. ಇಲ್ಲಿ ಬಹಳ ಸ್ಪಷ್ಟವಾಗಿದೆ. When grace of God is, when you're under grace means grace of God is upon you, you cannot sin. ನಿಮ್ಮ ಮೇಲೆ ನೀವು ಕೃಪೆ ಅಡಿಯಲ್ಲಿ, ನಿಮ್ಮ ಮೇಲೆ ಕೃಪೆ ಇದ್ರೆ ನೀವು ಪಾಪ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. Whenever I commit a sin, ನಾ ಯಾವಾಗಾದ್ರೂ ಪಾಪ ಮಾಡಿದ್ರೆ, with my tongue, ನನ್ನ ನಾಲಿಗೆಯಿಂದ, or my eyes, ನಮ್ಮ ಕಣ್ಣಿಂದ, or my hands, ನನ್ನ ಕೈಯಿಂದ, these are usually the parts of our body with which we sin the most. ಈ ಶರೀರದ ಅಂಗಗಳಲ್ಲಿ ನಾವು ಪಾಪ ಮಾಡೋದು ಜಾಸ್ತಿ. Eyes, ಕಣ್ಣು, tongue, ನಾಲಿಗೆ, hands. ಕೈ. That is why Jesus spoke in the Sermon on the Mount of anger. ಇಲ್ಲಿ ಪರ್ವತ ಪ್ರಸಂಗದಲ್ಲಿ ಹೇಳಿದ್ರು ಸಿಟ್ಟು, that's the tongue, ನಾಲಿಗೆ, lusting with the eyes, ಕಣ್ಣಿನಿಂದ ಮೋಹಿಸುವಂತದ್ದು, and sinning with the hands. ಕೈಯಿಂದ ಪಾಪ ಮಾಡುವಂತದ್ದು. Those are the things he said. He said cut off your hand or pull out the eye. ಅದರಿಂದ ಇದೇ ವಿಷಯನ ಯೇಸು ಅಲ್ಲಿ ಹೇಳಿದ್ದು, ಕೈಯನ್ನು ಕತ್ತರಿಸಿ ಕಣ್ಣನ್ನು ತೆಗೆದುಬಿಡಿ ಅಂತ. Whenever you sin with any of these parts of your body, ನೀವು ಯಾವಾಗಾದ್ರೂ ಈ ಅಂಗಗಳಿಂದ ನೀವು ಪಾಪ ಮಾಡಿದಾಗ, you have to say to yourself at that moment, ಆ ಸಮಯದಲ್ಲಿ ನೀವು ಹೇಳಬೇಕು, Lord, I know grace of God was not upon me at this time. ಆ ಸಮಯದಲ್ಲಿ ಕರ್ತನೆ ನನ್ನ ಮೇಲೆ ನಿನ್ನ ಕೃಪೆ ಇರಲಿಲ್ಲ ಅಂತ ಹೇಳಬೇಕು. Otherwise I could not have sinned. Impossible. ಇಲ್ಲ ಅಂದಿದ್ರೆ ನಾನು ಪಾಪ ಮಾಡ್ತಾನೆ ಇರಲಿಲ್ಲ. See, if the lights go off now, ಇವಾಗ ಬೆಳಕು ಹೋಗ್ಬಿಡುತ್ತೆ ಅಂತ, fan stop, ಈ ಫ್ಯಾನ್ ನಿಂತು ಹೋಗ್ಬಿಡುತ್ತೆ. I mean, you don't have to think, you know, electricity is not there. ನೀವು ಹೆಚ್ಚು ಯೋಚನೆ ಮಾಡಬೇಕಾಗಿಲ್ಲ. ಇವಾಗ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಇಲ್ಲ. As soon as electricity comes, it all comes on. ವಿದ್ಯುತ್ ಶಕ್ತಿ ಬಂದ ತಕ್ಷಣ ಇದು ಬರುತ್ತೆ. Grace is like that. ಕೃಪೆ ಕೂಡ ಹಾಗೆ. Grace is there, we overcome. ಕೃಪೆ ಇದ್ರೆ ನಾವು ಜಯಶಾಲಿಗಳಾಗಿರ್ತೀವಿ. Grace is not there, we are defeated. ಕೃಪೆ ಇಲ್ಲ ಅಂದ್ರೆ ನಾವು ಸೋಲಲ್ಪಡ್ತೀವಿ. You must be honest with yourself. ನೀವು ನಿಮ್ಮ ಬಗ್ಗೆ ಪ್ರಾಮಾಣಿಕರಾಗಿರಬೇಕು. When the grace of God is upon you, you cannot sin. ನಿಮ್ಮ ಮೇಲೆ ಕೃಪೆ ಇದ್ರೆ ನೀವು ಪಾಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. That's why it says, ಅದರಿಂದ let us go to the throne of grace and get that, ask for that grace. ಆ ಒಂದು ಕೃಪಾಸನಕ್ಕೆ ನಾವು ಹೋಗೋಣ ಧೈರ್ಯದಿಂದ ಮತ್ತು ಆ ಕೃಪೆಯನ್ನು ಕೇಳೋಣ ಅಂತ ಹೇಳುತ್ತೆ ಈ ವಚನ. Now you can understand Luke chapter 2. ಇಲ್ಲಿ ಲೂಕ 2ನೇ ಅಧ್ಯಾಯ ನಿಮಗೆ ಇವಾಗ ಅರ್ಥ ಆಗುತ್ತೆ. Verse 40. 40ನೇ ವಚನ. What does it say? ಏನಂತ ಹೇಳುತ್ತೆ? The grace of God was upon him. ಆತನ ಮೇಲೆ ದೇವರ ದಯೆ ಇತ್ತು. That means Jesus was under grace. ಯೇಸುವು ಕೃಪೆಯ ಕೆಳಗಡೆ ಇದ್ದನು. Grace means God's help. ಕೃಪೆ ಅಂದ್ರೆ ದೇವರ ಸಹಾಯ. Jesus was living with the Father's help all the time. ಯೇಸುಗೆ ಯಾವಾಗಲೂ ತಂದೆಯ ಸಹಾಯವಿತ್ತು. So no sin could overcome him. ಅದರಿಂದ ಆತನಿಗೆ ಯಾವ ಪಾಪವೂ ಅಧಿಕಾರ ಮಾಡಲಿಲ್ಲ. Temptation came to him. ಶೋಧನೆಗಳು ಬಂತು. He would kill it as easily as Samson killed a lion. ಆತನು ಅದನ್ನ ಸೋಲಿಸಿಬಿಡ್ತಿದನೋ, ಹೇಗೆ ಸಂಸೋನನ್ನು ಸೋಲಿಸಿದನೋ ಹಾಗೆ. Or as easily as we could kill a mosquito. ಒಂದು ಸೊಳ್ಳೆಯನ್ನು ನಾವು ಹೇಗೆ ಸಾಯಿಸಿಬಿಡ್ತೀವಿ ಹಾಗೆ. Or kill an ant on the ground. ಒಂದು ಇರುವೆಯನ್ನು ನೆಲದ ಮೇಲೆ ಹೇಗೆ ಸಾಯಿಸ್ತೀವೋ ಹಾಗೆ. Jesus could overcome temptation as easily because the grace of God was upon him. ಯೇಸು ಬಹಳ ಸರಳವಾಗಿ ಈ ಒಂದು ಶೋಧನೆಯನ್ನು ಜಯಿಸಿದನು, ಯಾಕೆಂದ್ರೆ ಅವನ ಮೇಲೆ ಕೃಪೆ ಇತ್ತು. And that's what it says here. ಅದನ್ನೇ ಇಲ್ಲಿ ಹೇಳ್ತಾರೆ. So what it's saying here is that all through those years in Nazareth, grace of God was upon him. ಆತನು ನಜರೇತಿನಲ್ಲಿ ಜೀವಿಸಿದ ಜೀವಿತಾವದ ಕಾಲದಲ್ಲಿ ಆತನ ಮೇಲೆ ಕೃಪೆ ಇತ್ತು. Not to preach or do miracles. ಅದು ಒಂದು ಪ್ರಸಂಗ ಮಾಡ್ಲಿಕ್ಕೆ, ಆದ್ರೆ ಒಂದು ಅದ್ಭುತ ಮಾಡ್ಲಿಕ್ಕೆ ಅಲ್ಲ. Overcome sin. ಅದು ಪಾಪವನ್ನ ಜಯಿಸಲಿಕ್ಕೆ. 30 years. 30 ವರ್ಷಗಳ ಕಾಲ. This is the mystery that has been hidden from the eyes of most Christians. ಬಹಳಷ್ಟು ಕ್ರೈಸ್ತರಿಂದ ಅಡಗಿಸಲ್ಪಟ್ಟ ಒಂದು ರಹಸ್ಯವಾಗಿದೆ ಇದು. They are only taken up with Jesus healing the sick and preaching and all that. ಅವರು ಯೇಸು ಗುಣಪಡಿಸೋದು, ಪ್ರಸಂಗ ಮಾಡೋದು, ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. And so they don't grow in wisdom. ಅದಕ್ಕೆ ಅವರು ಜ್ಞಾನದಲ್ಲಿ ಬೆಳೆಯೋದಿಲ್ಲ. Jesus grew in wisdom before he started preaching and doing miracles. ಯೇಸು ಪ್ರಸಂಗ ಮತ್ತು ಗುಣಪಡಿಸೋದಕ್ಕೆ ಮೊದಲನೇ ಅವರು ಜ್ಞಾನದಲ್ಲಿ ಬೆಳೆದರು. So when did he grow in wisdom? ಯಾವಾಗ ನಾವು ಜ್ಞಾನದಲ್ಲಿ ಬೆಳೆದೆವು? When he was 7 years old. 7 ವರ್ಷದಲ್ಲಿ, 10 years old, 10 ವರ್ಷ ಇರುವಾಗ, 15, 18, 20, 25, 25, same age as you young people. ನೀವು ಯೌವನಸ್ಥರು ಇರುವಂತ ವಯಸ್ಸೇ. So what should you be growing in now? ನೀವು ಯಾವುದರಲ್ಲಿ ಬೆಳಿಬೇಕು? Wisdom. ಜ್ಞಾನದಲ್ಲಿ. How can you grow in wisdom? ಹೇಗೆ ಜ್ಞಾನದಲ್ಲಿ ಬೆಳಿಬಹುದು? Make sure the grace of God is upon you. ನಿಮ್ಮ ಮೇಲೆ ಕೃಪೆ ಇದೆ ಅನ್ನೋದನ್ನ ಸ್ಥಿರ ಮಾಡ್ಕೊಳ್ಳಿ. Ask God for it. ಅದಕ್ಕಾಗಿ ಕೇಳ್ಕೊಳ್ಳಿ. It says let us come to the throne of grace and find grace to help us in our time of need. ಕೃಪಾಸನದ ಬಳಿ ಬಂದು ಸಮಯೋಚಿತ ಸಹಾಯವನ್ನು ದೇವರಿಂದ ಪಡ್ಕೊಳ್ಳಿ ಅಂತ ಹೇಳ್ತಾರೆ. And as a first step to that, ಅದಕ್ಕೆ ಮೊದಲನೇ ಹೆಜ್ಜೆ, say Lord, from today onwards, ಕರ್ತನೇ ಇವತ್ತಿನಿಂದ I am going to make sin as more serious than any sickness in my life.
ನಾನು ದೇವರೇ ಈ ಪಾಪವನ್ನ ಎಲ್ಲಾ ಒಂದು ಅನಾರೋಗ್ಯಕ್ಕಿಂತ ಗಂಭೀರವಾಗಿ ತಗೊಳ್ತೀನಿ ಅಂತ ಹೇಳಬೇಕು. Oh, how we rush to a hospital or a doctor when there is a sickness. ನಮ್ಮಲ್ಲಿ ಯಾವುದೇ ಅನಾರೋಗ್ಯ ಇದ್ರೆ ಎಷ್ಟು ಬೇಗ ಆಸ್ಪತ್ರೆಗೆ ಹೋಗ್ತೀವಿ. How many thousands of rupees we spend just to get some scan or test and all that just to overcome a sickness. ಒಂದು ಸ್ಕ್ಯಾನ್ ಅಥವಾ ಒಂದು ಪರೀಕ್ಷೆ ನಡೆಸಲಿಕ್ಕೆ ನಾವು ಎಷ್ಟು ಸಾವಿರ ಗಟ್ಟಲೆ ವ್ಯಯ ಮಾಡ್ತೀವಿ. How much effort do you make to overcome sin? ಹಾಗೆ ನೀವು ಪಾಪವನ್ನ ಜಯಿಸಲಿಕ್ಕೆ ಎಷ್ಟು ಕಷ್ಟಪಡ್ತೀರಾ? Probably not so much. ನೀವು ಅಷ್ಟು ಕಷ್ಟಪಡಲ್ಲ ಅನ್ಸುತ್ತೆ. Because we believe sickness is more serious than sin. ಯಾಕೆ ಅಂದ್ರೆ ಅನಾರೋಗ್ಯ ಬಹಳ ಗಂಭೀರವಾದ ಪಾಪಕ್ಕಿಂತ ಅನ್ಕೊಂತೀವಿ. And now let me tell you something. ನಾನು ಇನ್ನೊಂದು ಹೇಳ್ತೀನಿ. As long as you believe that sickness is more serious than sin, ನೀವು ಎಲ್ಲಿಯವರೆಗೆ ಒಂದು ಪಾಪ ಅನ್ನೋದು ಅನಾರೋಗ್ಯ ಪಾಪಕ್ಕಿಂತ ಹೆಚ್ಚು ಗಂಭೀರವಾದದ್ದು ಅನ್ಕೊಂತೀರೋ, I can tell you, you will never overcome sin in your life. ನಾನು ಹೇಳ್ತೀನಿ, ನೀವು ಯಾವತ್ತೂ ಪಾಪವನ್ನು You ಜಯಿಸಲಿಕ್ಕೆ can come ಸಾಧ್ಯ to ಇಲ್ಲ. hundreds of meetings ನೀವು ನೂರಾರು ಕೂಟಗಳಿಗೆ ಬರಬಹುದು, and listen to all types of things. ನೀವು ಎಲ್ಲಾ ತರದ ಬೋಧನೆಯನ್ನು But ಕೇಳಬಹುದು. if you believe that sickness is more serious than sin, ನೀವು ಅನಾರೋಗ್ಯ ಒಂದು ಪಾಪಕ್ಕಿಂತ ಗಂಭೀರವಾದದ್ದು ಅಂತ ಯೋಚನೆ ಮಾಡ್ತಾ ಇದ್ರೆ you will never overcome it. ನಿಮಗೆ ಜಯ ಗಳಿಸಲಿಕ್ಕೆ Or ಸಾಧ್ಯ if you believe ಆಗಲ್ಲ. that some debt you have is more serious than sin, ನಿಮಗೆ ಇರುವಂತ ಸಾಲ ಬಹಳ ಗಂಭೀರವಾದದ್ದು ಪಾಪಕ್ಕಿಂತ ಅನ್ಕೊಂಡ್ರೆ then you won't overcome sin. ನೀವು ಪಾಪವನ್ನು ಜಯಿಸಲಿಕ್ಕೆ Let me use an ಸಾಧ್ಯ. example. ಒಂದು ಉದಾಹರಣೆಯನ್ನು ನೋಡೋಣ. Supposing you got a debt of 1 lakh ನಿಮಗೆ 1 ಲಕ್ಷ ರೂಪಾಯಿ ಸಾಲ ಇದೆ ಅನ್ಕೊಳ್ಳೋಣ. and you've also got a bad temper. ನಿಮಗೆ You get angry very quickly. ಬಹಳ ಬೇಗ ಸಿಟ್ಟುಗೊಳ್ತೀರಾ ಅಂತ ಇಟ್ಕೊಳ್ಳೋಣ. And God appears in a dream to you tonight. God appears to you in a dream tonight ಇಂದು ರಾತ್ರಿ ದೇವರು ನಿಮಗೆ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ and says, ask one request, I will give you any request you want. ನೀವು ಒಂದು ವರವನ್ನ ಕೇಳಲಿ, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ ದೇವರು. What do you want? ನಿಮ್ಗೆ ಏನ್ ಬೇಕು? You want to clear your debt or you want to overcome anger? ನೀವು ಸಾಲ ತೀರಿಸಬೇಕಾ, ನಿನ್ನ ಸಿಟ್ಟು ಮೇಲೆ ಜಯ ಗಳಿಸಬೇಕಾ? You want me to give you 1 lakh rupees to clear your debt ನಿನಗೆ 1 ಲಕ್ಷ ಕೊಡಬೇಕಾ ನಿನ್ನ ಸಾಲವನ್ನು ತೀರಿಸಲಿಕ್ಕೆ? or you want to overcome anger in your life? ನಿನ್ನ ಸಿಟ್ಟಿನ ಜಯಗೊಳಿಸಬೇಕಾ ನೀನು? What will you say to God? ನೀವು ಏನು ಹೇಳ್ತೀರಾ ದೇವರಿಗೆ? Or supposing you got a serious sickness in your body ನಿಮ್ಮ ಶರೀರದಲ್ಲಿ ಒಂದು ಕೆಟ್ಟ ಅನಾರೋಗ್ಯ ಇದೆ and the Lord says, what do you want? ನಿಮ್ಗೆ ಏನ್ ಬೇಕು? You want healing from that sickness or you want overcoming anger in your life? ರೋಗದಿಂದ ಸ್ವಸ್ಥತೆ ಬೇಕಾ, ಆದ್ರೆ ನಿನಗೆ ಪಾಪದಿಂದ ರಕ್ಷಣೆ ಬೇಕಾ? What will you answer to God if He gives you one request that He says, I'll grant it to you tomorrow itself? ಒಂದು ವರವನ್ನು ಕೇಳು ಅಂತ ಹೇಳಿದಾಗ ನೀವು ಯಾವ ಉತ್ತರವನ್ನು ಕೊಡ್ತೀರಾ ದೇವರಿಗೆ? I know what I'll say. ನನಗೆ ಗೊತ್ತು ನಾನು ಏನು I'll ಕೇಳ್ತೀನಿ. say, Lord, I want to be free from all sin in my life. ನನ್ನ ಎಲ್ಲ ಪಾಪದಿಂದ ನಾನು ಮುಕ್ತನಾಗಬೇಕು ಸ್ವಾಮಿ ಅಂತ ಕೇಳ್ತೀನಿ. I don't care how poor I am, I don't care how many sickness I have in my body, but I want to be free from all sin in my life. ಎಷ್ಟು ಬಡವನಾದ್ರೂ ಪರವಾಗಿಲ್ಲ, ಎಷ್ಟು ಅನಾರೋಗ್ಯ ಇದ್ರೂ ಪರವಾಗಿಲ್ಲ, ನಾನು ಎಲ್ಲ ಪಾಪದಿಂದ ಬಿಡುಗಡೆ ಹೊಂದಬೇಕು ಸ್ವಾಮಿ ಅಂತ ಕೇಳ್ತೀನಿ. You start saying that to God ನೀವು ಹಾಗೆ from the ಹೇಳಕ್ಕೆ time ಪ್ರಾರಂಭ you ಮಾಡಿ. are young. ನೀವು ಯೌವನಸ್ಥರಾಗಿರೋದ್ರಿಂದ You will be the happiest Christian in India ನೀವು ಈ ಭಾರತ ದೇಶದಲ್ಲೇ ಬಹಳ ಸಂತೋಷನಾದ ಕ್ರೈಸ್ತನಾಗಿರ್ತೀರ. because sin is what makes us unhappy. ಯಾಕೆಂದ್ರೆ ಈ ಪಾಪನೇ ನಮ್ಮನ್ನ ಅಶಾಂತಿ ಮತ್ತು ಅಸಂತೋಷಕ್ಕೆ ತಳ್ಳುವಂತದ್ದು. The first thing that will help you to grow in wisdom is to fight against sin and ask God for grace to overcome it. ಪಾಪದ ಮೇಲೆ ಜಯಗಳಿಸಲಿಕ್ಕೆ ಮೊದಲನೇ ಹೆಜ್ಜೆ ಯಾವುದು ಅಂದ್ರೆ ಅದರ ವಿರುದ್ಧ ಹೋರಾಡುವಂತದ್ದು. That is the first step to grow in wisdom. ಜ್ಞಾನದಲ್ಲಿ ಬೆಳೆಯಲಿಕ್ಕೆ ಮೊದಲನೇ ಹೆಜ್ಜೆ ಇದು.